ಎಲ್ಲರ ಲೈಫಲ್ಲೂ ಕಹಿ ಘಟನೆಗಳು ಇದ್ದೇ ಇರುತ್ತೆ. ಅದನ್ನೇ ನೆನೆಸ್ಕೊಂಡು ಕೂತ್ರೆ ಆಗುತ್ತಾ ಅಂದ್ಬಿಟ್ಟು ನಾನು ಏನಾದರೂ ಸಿಹಿ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿದೆ ನಮ್ಮ ಅಮ್ಮಂಗೆ. ಅದಕ್ಕೆ ಬಾದಾಮ್ ಪುರಿ ಮಾಡೋಣ ಅಂತ ಮಾಡಿದ್ದಾರೆ. ಗೆಸ್ ನಮ್ಮ ಮನೆಯಲ್ಲಿ ಒಳ್ಳೆ ಬಾದಾಮ್ ಪುರಿ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಮೈದಾ ಹಿಟ್ಟು ಹಾಕ್ಕೊಂಡಿದ್ದಾರೆ, ಅರಿಶಿನ ಹಾಕ್ಕೊಂಡಿದ್ದಾರೆ, ಚೂರು ಸಾಲ್ಟ್ ಹಾಕ್ಕೊಂಡಿದ್ದಾರೆ. ತೋರಿಸ್ತೀನಿ, ನೋಡ್ತಾ ಇರಿ ಹೇಗೆ ಬರುತ್ತೆ ಅಂತ. ಇವಾಗ 2 ಸ್ಪೂನ್ ತುಪ್ಪ ಹಾಕೋತಿದ್ದಾರೆ. ಅಂದರೆ ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕೋಬೋದಲ್ವೇನಮ್ಮ? ಎಣ್ಣೆ ಬೇಕಾದ್ರೆ ಹಾಕೋಬೋದು. ಮೈದಾ ಹಿಟ್ಟು 2 ಲೋಟ ಆಯಿತಾ. ಇದು ಏನಿಲ್ಲ, ಇದು ಕಲಸ್ಬಿಟ್ಟಾಗ ಹಿಂಗೆ ಮುಷ್ಟಿ ಹಿಡಿದ್ರೆ ಬರಬೇಕು, ಮುಷ್ಟಿ ಥರ ಬರಬೇಕು. ಅದಕ್ಕೆ ಇರಬೇಕು, ಅದಕ್ಕೆ ತುಪ್ಪ ಇರಬೇಕು. ಓಕೆ, ಅಂದರೆ ತುಪ್ಪ ಹಾಕಿದ್ನಲ್ವ, ಹಿಂಗೆ ಇದು ಮಾಡಿದ್ರೆ ತುಪ್ಪ ಹಾಕಿದರೆ ಇದರ ಮಾಡಿದ್ರೆ ಮುಷ್ಟಿ ಹಿಡಿಯೋ ಥರ ಬರಬೇಕಿದು ಈ ಥರ. ಆಮೇಲೆ ಈಗ ಇದಕ್ಕೆ ನೀರು ಹಾಕೊಂಡ್ಬಿಟ್ಟು ಮತ್ತೆ ಕಲಿಸ್ಕೊತಾರೆ ಚಪಾತಿ ಹಿಟ್ಟಿನ. ಅದಕ್ಕೆ ಸ್ವಲ್ಪ 2 ಲೋಟ ಹಾಕಿದ್ದೀನಿ, ಇಲ್ಲೊಂದು ಲೋಟ ಹಾಕ್ತಾಯಿದ್ದೀನಿ ಸಕ್ಕರೆನ. ಸಕ್ಕರೆಗೆ 2 ಲೋಟ ಹಾಕಿ 2 ಲೋಟ ಹಾಕಿದ್ದೀನಿ. ಇದಕ್ಕೆ 1.5 ಲೋಟ ನೀರು ಹಾಕಬೇಕು. ಅದೇ ಲೋಟದಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದು. ಮೈದಾ ಹಿಟ್ಟು ತಗೊಂಡಿರೋ ಲೋಟದಲ್ಲಿ 2 ಲೋಟ ಮೈದಾ ಹಿಟ್ಟು ತಗೊಂಡಿದ್ದೆ. ಇದಕ್ಕೆ 2 ಲೋಟ ಸಕ್ಕರೆ ಹಾಕಿದ್ದೀನಿ. ಈಗ 1.5 ಲೋಟ ನೀರು ಹಾಕ್ತಾಯಿದ್ದೀನಿ. ಅದು ಕಲಸಿಟ್ಟಿರೋದೆಲ್ಲ ಕಲಸಿಟ್ಟು ಮುಚ್ಚಿಟ್ಟಿದ್ದೀನಿ ಚಪಾತಿ ಅದಾಗ. ಆಮೇಲೆ ತೋರಿಸ್ತೀನಿ ಬಿಡಿ. ಇವಾಗ ಇದನ್ನ ಪಾಕ ಮಾಡೋಕೆ ಇಟ್ಕೊಳ್ಳೋಣ. ಒಂದೆಳೆ ಸೊ ಇವಾಗ ಇದು ಒಂದೆಳೆ ಪಾಕ ಆಗಬೇಕು ಗೈಸ್. ಆಗಲಿ ಅದು ಅಷ್ಟೋ ತನಕ ಇದು ನೆನೆಯಬೇಕು. ಇದು ಬಾದಾಮ್ ಪುರಿ ಹಿಟ್ಟು ಟೇಸ್ಟ್. ಇವಾಗ ಸಕ್ಕರೆ ಒಂದೆಳೆ ಪಾಕ ಬರ್ತಾ ಇದೆ. ಏಲಕ್ಕಿ ಪುಡಿ ಕೂಡ ಹಾಕಿದ್ದೀನಿ ಇದಕ್ಕೆ ಕುದಿಬೇಕಾದ್ರೇ. ಸೊ ಇವಾಗ ಇದು ಸಾಕು. ಆಫ್ ಮಾಡಿಬಿಟ್ಟು ಇವಾಗ ಮುಚ್ಚಿಡ್ತಿದ್ದೀನಿ. ಸಕ್ಕರೆ ಪಾಕ ಹಾಕಬೇಕು. ಇಲ್ಲಾಂದ್ರೆ ಇಟ್ಕೊಳ್ಳಲ್ವಾ? ತಣ್ಣಗೇನಾಗಿತ್ತು ಬಿಸಿ ಮಾಡಿ ಹಾಕಬೇಕು. ಓಕೆ, ಸೊ ಇವಾಗ ಅದೇ ರೀತಿ ಎಲ್ಲನೂ ರೆಡಿ ಮಾಡಿ ಇಟ್ಕೊತಿದ್ದಾರೆ. ಪಾಕನೂ ಬಿಸಿ ಇರಬೇಕು. ಇದು ಫ್ರೈ ಮಾಡಿದ ತಕ್ಷಣ ಅದಕ್ಕೆ ಹಾಕ್ಬೇಕು. ಪಾಕ ಮುಚ್ಚಳ ತೆಗೆದ್ವಿ. ಸ್ವಲ್ಪ ತಣ್ಣಗಾಗಲಿ, ತೀರಾ ಸುಟ್ಟೋಗ್ತಿನೋ ಇರಬಾರ್ದು. ನೋಡಿ ಗೈಸ್, ಇದು ಹಿಟ್ಟನ್ನ ಈ ಥರ ರೋಲ್ ಮಾಡಿಕೊಂಡು ಈಗ ಕಟ್ ಮಾಡ್ಕೊತಾ ಇದ್ದಾರೆ ಈ ಥರ ಲೈಟ್. ಸೊ ಈ ಥರ ಮಾಡಿಟ್ಕೊಬಿಟ್ರೆ ಈಸಿಯಾಗಿ ಒಂದೊಂದನ್ನೇ ತೊಗೊಂಡು ಲಟ್ಟಿಸ್ಬೋದು. 3 ರೆಡಿಯಾಗಿದೆ. ಇನ್ನೊಂದೆರಡು ಹಾಕಬೇಕು. ಆದರೆ ಎಣ್ಣೆಗೆ ಹಾಕ್ತೀನಿ. ಎಣ್ಣೆನ ಕಾಯಿಕಿಟ್ಟಿದ್ದೀನಿ ಸಣ್ಣ ಉರಿ ಮಾಡಿಬಿಟ್ಟು. ಸಣ್ಣ ಅಂದರೆ ಒಂದು ಸ್ವಲ್ಪ ಮೀಡಿಯಮ್ ಊರಿನಲ್ಲೇ ಬೇಯಿಸಬೇಕು. ಯಾಕಂದರೆ ಎಣ್ಣೆ ಜಾಸ್ತಿ ಮಾಡಿಬಿಟ್ರೆ ಇದನ್ನು ಹಾಕ್ದಾಗ ಸೀದೋಗ್ಬಿಡುತ್ತೆ, ಒಳಗೆ ಬೆಂದಿರಲ್ಲ. ಹಂಗಾಗಿ ಮೀಡಿಯಮ್ ಊರಿನಲ್ಲಿ ಇದನ್ನು ಇಟ್ಕೊಂಡು ಇದನ್ನು ಬಿಸಿ ಆದಮೇಲೆ ಆಮೇಲೆ ಅದನ್ನು ಹಾಕಬೇಕು. 10 ನಿಮಿಷ ಮುಚ್ಚಿಟ್ಟಿದ್ದಕ್ಕೆ ನೋಡಿ ಈ ಥರ ಸ್ಮೂತಾಗಿರಬೇಕು. ನೋಡಿ ಒಂದು 10 ನಿಮಿಷ ಕಲಸಿಟ್ಟಿದ್ದೆ. ಇವಾಗ ಇದನ್ನೆಲ್ಲ ಇದು ಮಾಡಿಕೊಂಡು ನೋಡಿ ಈ ಥರ ಮಾಡಿಕೊಂಡು ಇವಾಗ ಎಣ್ಣೆಗೆ ಹಾಕೋದು. ಎಣ್ಣೆ ಕಾಯಕ್ಕೆ ಇಡಬೇಕು. ಇವಾಗ ಈ ಥರ ಚಪಾತಿ ಥರ ಇದನ್ನು ಹರ್ಕೊಂಡ್ರು. ಆಮೇಲೆ ಇವಾಗ ಫೋಲ್ಡ್ ಮಾಡಿಬಿಟ್ಟು ಈ ಕಡೆ ಸ್ವಲ್ಪ ಪ್ರೆಸ್ ಮಾಡಬೇಕು. ಎಡ್ಜ್ ಪಾಯಿಂಟಲ್ಲಿ ಪ್ರೆಸ್ ಮಾಡಬೇಕು. ಆಮೇಲೆ ಸ್ವಲ್ಪ ಸುಮ್ಮನೆ ಮೇಲೇ ಹಿಂಗೆ ಹರ್ಕೋಬೇಕು ಅಷ್ಟೇ. ಆ ಡಿಸೈನ್ ಹೋಗ್ಬಾರ್ದಲ್ಲ ಲಾಸ್ಟಲ್ಲಿ. ಇನ್ನೇನು ಡಿಸೈನ್ ಅಲ್ಲ, ಲಾಸ್ಟ್ ಕೆಳಗಡೆ ಅದನ್ನು ಅರಿಬಾರ್ದಲ್ವಾ? ಇಷ್ಟೇ ಮೇಲೇನೆ ಅರಿಬೇಕಷ್ಟೇ. ಪ್ರೆಸ್ ಇದು ಓಪನ್ ಇರಬಾರ್ದು. ಇದು ಓಪನ್ ಇರೋದು. ಓಪನ್ ಆಯ್ತಲ್ಲ ನೋಡ, ಇದೆಲ್ಲ ಓಪನ್ ಈ ಥರ ಮಾಡ್ಕೋಬೇಕು. ಅದು ಹಂಗೆ ಒಳಗಡೆಗೆ ಎಲ್ಲ ಇದೆಲ್ಲ ಹತ್ತುತ್ತೆ. ಅವಾಗ ಪಾಕ ಈ ಥರ ಎಲ್ಲನೂ ಇದು ಮಾಡಬೇಕಾ? ಹಾಕಿದ್ದಾರೆ ಗೈಸ್, ನೋಡಿ ಚೆನ್ನಾಗಿ ಬರ್ತಿದೆ. ಊದ್ತಾ ಇದೆ. ದಿಸ್ ಈಸ್ ಗೋಯಿಂಗ್ ಗುಡ್. ಯಾ, ವಾವ್, ಚೆನ್ನಾಗಿ ಬರ್ತಿದೆ ನೋಡಿ ಗೈಸ್. ಗೈಸ್ ಇದನ್ನ ಮಗ್ಚಾಕ್ಬೇಕು. ಇಲ್ಲಿ ಇದನ್ನು ತೋರಿಸು. ಸೊ ಇಲ್ಲೊಂದು ಆಲ್ರೆಡಿ ಹಾಕಿದ್ದೀನಿ. ಅದನ್ನು ಈಗ ಒಂದು ಸೈಡ್ ಇಟ್ಕೊಂಡಿದ್ದು ಇನ್ನೊಂದು ಸೈಡ್ ಹಾಕಿದ್ದೀನಿ. ಬೇಯ್ತಾ ಇದೆ, ಬೇಯಲಿ. ಸೊ ಇವಾಗ ಇದು ಬೇಯೋ ತನಕ ಅದನ್ನು ನೆನೆಯೋದಕ್ಕೆ ಬಿಟ್ಟಿದ್ವಿ. ಈಗ ಅದನ್ನು ತೆಗಿತಾ ಇದ್ದೀವಿ. ಸೊ ಇದನ್ನು ತೆಗೆದು ಅಲ್ಲಿಗೆ ಹಾಕ್ಬೇಕೀಗ. ಅದು ಇದಕ್ಕೆ ಯಾಕೆ ಹೇಳ್ತೀನಿ ನಾನು. ಒಂದು ಸ್ವಲ್ಪ ಆದಮೇಲೆ ಹಾಕೋಣ. ಅದು ಸುಟ್ಟೋದಿದ್ದು ಪಾಕ ಸುಡ್ತಾಯಿದೆ ಅನ್ಸುತ್ತಿಲ್ಲ. ಹೌದಾ? ಇದರೊಳಗೆಲ್ಲ ಎಣ್ಣೆ ಪಾಕ ಎಲ್ಲ ಜಾಸ್ತಿ ಹೋಗಿಲ್ಲ. ಸೊ ಹಿಂಗೆ ಇಟ್ಕೊಂಡು ಸೋಸ್ಬೇಕು. ಹಂಗೆ
ಮತ್ತೆ ಅದು ಹೆಂಗ್ ತೆಗಿಯುತ್ತೆ ಏಕೆ ಆಯ್ತಿಲ್ಲ ಬಗ್ಕಂಡು ಬೇರೆ ಒಂದೇ ಒಂದು ಇದ್ರಲ್ಲಿ. ಸೊ ಇದು ತಿರುಗಿಸ್ಕೊಂಡು ಹೀಗೆ ತೆಗಿತೀನಿ. ನೆಕ್ಸ್ಟ್ ಒಬ್ಬೆ ಹಾಕಿದ್ದಾರೆ, ಒಬ್ಬೆ ಅಲ್ಲ ನೆಕ್ಸ್ಟ್ ಬ್ಯಾಚ್. ಸೊ ಇವಾಗ ಇದಾಗಿದೆ ಗೈಸ್, ಇದನ್ನು ಹಿಂಗೆ ಸೋರಿಸ್ಬಿಟ್ಟು ತೆಗಿಬೇಕು. ಸೊ ಈ ಥರ ಸ್ವಲ್ಪ ನೀಟಾಗಿ ಸೋರಿಸ್ಬಿಟ್ಟು ಇದನ್ನು ತೆಗಿಬೇಕು. ಇನ್ನೊಂದು ಸ್ಪೂನಲ್ಲಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಇಟ್ಕೊತೀನಿ, ವೀಡಿಯೋ ಮಾಡಬೇಕಲ್ಲ, ಹಂಗಾಗಿ ತೋರ್ಸೋಕ್ಕೋಸ್ಕರ ಹೀಗೆ ಇಟ್ಕೊಂಡಿದ್ದೆ. ಸೊ ಇದೇ ರೀತಿ ಗೈಸ್ ಎಲ್ಲನೂ ಇಲ್ಲೆಲ್ಲ ಮಾಡಿಟ್ಟಿದ್ದಾರೆ. ಸೊ ಇದನ್ನೆಲ್ಲ ಮಾಡ್ಕೊಳ್ಳೋದು ಲಾಸ್ಟಿಗೆ ತೋರಿಸ್ತೀನಿ ಹೇಗೆ ಕಾಣ್ತಿದೆ ಅಂತ. ಈಗ ಒಂದ್ಸತಿ ತೋರಿಸಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಶೈನಿಂಗ್ ಶೈನಿಂಗ್, ಲುಕ್ ಅಟ್ ಇಟ್ ಗೈಸ್. ಬಾದಾಮ್ ಪುರಿ ಗೈಸ್ ನೋಡಿ ಹೆಂಗೆ ಬಂದಿದೆ ನೋಡಿ ಗೈಸ್. ಓ ಮೈ ಗಾಡ್, ಬಾಯಲ್ಲಿ ನೀರು ಬರ್ತದೆ. ಇದನ್ನು ನಾನು ಹಾಲಿಗೆ ಹೆಚ್ಕೊಂಡು ತಿಂತೆ ಒಂದ್ಸತಿ, ಅದಂತೂ ಇನ್ನೂ ಸಖತ್ತಾಗಿತ್ತು. ಯಾವ ಬಿಸ್ಕೆಟು ಬೇಡ ಆ ಥರ ಇತ್ತು ಗೈಸ್. ನೋಡಿ ಈ ಥರ ಎಲ್ಲ ಲೇಯರ್ ಹೆಂಗೆ ಬಂದಿದೆ, ಮೈ ಗಾಡ್. ಗೈಸ್ ಇಲ್ಲಿ ನೋಡಿ ಬಾದಾಮ್ ಪುರಿ ಹೇಗೆ ಬಂದಿದೆ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ, ಶೈನಿಂಗ್ ಇದೆ, ಮೌತ್ ವಾಟರಿಂಗ್ ಗೈಸ್. ಸಖತ್ತಾಗಿದೆ, ಟೇಸ್ಟ್ ಕೂಡ ಶೈನಿಂಗ್ ಇದೆ, ಶೈನಿಂಗ್ ಇದೆ. ಸೊ ಇದನ್ನು ಇವಾಗ ಮುರಿದ್ರೆ ಹೆಂಗೆ ಬರುತ್ತೆ ಅಂದರೆ ಜ್ಯೂಸಿ ಆಗಿದೆ. ಇದು ಸ್ವಲ್ಪ ಡ್ರೈ ಆದಮೇಲೆ ಎಲ್ಲ ಸಕ್ಕರೆ ಪಾಕ ಎಲ್ಲ ಇಳಿಯುತ್ತೆ, ಇನ್ನು ಹೀರ್ಕೊಂಡು ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ಬಿಸಿ ಇದೆ, ತಣ್ಣಗಾಗಬೇಕು. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಹಾಗೆ ತೊಗೊಬಂದೆ.